ಎರಡೂ ಕೂಟ ಬೆಂಬಲಿಸಿದ ಪಕ್ಷಗಳು ಧೂಳಿಪಟವಾಗಿದೆ. ಇತ್ತ ಬಿಜೆಪಿಯನ್ನು ಬೆಂಬಲಿಸಿದ ಕೆಲವು ಪಕ್ಷಗಳು, ಅತ್ತ ಇಂಡಿಯಾವನ್ನ ಬೆಂಬಲಿಸಿದ ಇನ್ನು ಕೆಲವು ಪಕ್ಷಗಳು, ಯಾರು ಬೇಡ ಎಂದವರನ್ನ ತಿರಸ್ಕರಿಸಿದ ಜನರು. ಜಗನ್ಮೋಹನ್ಗೆ ಶಾಕ್. ಇತ್ತ ನವೀನ್ ಪಟ್ನಾಯಕ್ ಶೇಕ್ ಆಗಿಬಿಟ್ಟಿದ್ದಾರೆ. ಯಾರನ್ನು ಬೆಂಬಲಿಸದೆ ಅಧಿಕಾರ ಕಳೆದುಕೊಂಡ ದಿಗ್ಗಜರು. ಒಡಿಶಾದಲ್ಲಿ ಬಿಜೆಡಿಯ 30 ವರ್ಷಗಳ ದೀರ್ಘ ಆಡಳಿತಕ್ಕೆ ಬ್ರೇಕ್ ಬಿದ್ದಿದೆ. ಇತ್ತ ಆಂಧ್ರದಲ್ಲಿ 3ನೇ ಸ್ಥಾನಕ್ಕೆ ಕುಸಿದ ಜಗನ್ಮೋಹನ್ ಪಕ್ಷ. ಮೈತ್ರಿ ಮಾಡಿಕೊಳ್ಳದೆ ಎಡವಟ್ಟು ಮಾಡಿಕೊಂಡ್ವ ಈ ಪಕ್ಷಗಳು. ಲೋಕಸಮರದಲ್ಲಿ ಮ್ಯಾಜಿಕ್ ನಂಬರ್ಗೆ ಲೆಕ್ಕಾಚಾರದ ಆಟಗಳು ಶುರುವಾಗಿದೆ. ಆದ್ರೆ ಎರಡೂ ಕೂಟವನ್ನ ಬೆಂಬಲಿಸದೆ ಕೆಲವೊಂದು ಪಕ್ಷಗಳು ಧೂಳಿಪಟವಾಗುಬಿಟ್ವ ಅನ್ನೋ ಪ್ರಶ್ನೆ ಆಗ್ತಾ ಇದೆ. ಇತ್ತ ಬಿಜೆಪಿಯನ್ನು ಬೆಂಬಲಿಸಿಲ್ಲ, ಅತ್ತ ಇಂಡಿಯಾ ಮೈತ್ರಿಕೂಟವನ್ನು ಕೂಡ ಕೆಲವು ಪಕ್ಷಗಳು ಸಪೋರ್ಟ್ ಅನ್ನ ಮಾಡಿಲ್ಲ. ಯಾರೂ ಬೇಡ ಅಂದವರನ್ನ ಈಗ ಜನರೇ ತಿರಸ್ಕರಿಸಿದಂತ ಇದೆ. ಅತ್ತ ಆಂಧ್ರ ಪ್ರದೇಶದಲ್ಲಿ ಜಗನ್ಮೋಹನ್ಗೆ ದೊಡ್ಡ ಶಾಕ್ ಆದ್ರೆ, ಇನ್ನು ನವೀನ್ ಪಟ್ನಾಯಕ್ ಅವರಂತೂ ಶೇಕ್ ಆಗಿಬಿಟ್ಟಿದ್ದಾರೆ. ಯಾರನ್ನೂ ಬೆಂಬಲಿಸದೆ ಅಧಿಕಾರವನ್ನ ಕಳೆದುಕೊಂಡಿದ್ದಾರೆ ದಿಗ್ಗಜರು. ಒಡಿಶಾದಲ್ಲಿ ಬಿಜೆಡಿ ಅಂತೂ 30 ವರ್ಷಗಳ ದೀರ್ಘ ಆಡಳಿತಕ್ಕೆ ಒಂದು ಫುಲ್ ಸ್ಟಾಪ್ ಸಿಕ್ಕಿಬಿಟ್ಟಿದೆ. ಇತ್ತ ಆಂಧ್ರದಲ್ಲಿ ಜಗನ್ಮೋಹನ್ ಅವರ ಪಕ್ಷ 3ನೇ ಸ್ಥಾನಕ್ಕೆ ಕುಸಿದು ಬಿಟ್ಟಿದೆ. ಇನ್ನು ರಾಜೀನಾಮೆ ನೀಡುವಂತ ಪರಿಸ್ಥಿತಿ ಉದ್ಭವ ಆಗಿದೆ. ಮೈತ್ರಿ ಮಾಡಿಕೊಳ್ಳದೆ ಈ ಪಕ್ಷಗಳು ಎಲ್ಲಾದ್ರೂ ಎಡವಟ್ಟುಗಳನ್ನ ಮಾಡಿಕೊಂಡ್ವಾ ಎನ್ನುವಂತ ಪ್ರಶ್ನೆ ಮೂಡ್ತಾ ಇದೆ.